ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಗುಣಶೇಖರ್ ಅವರು ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ತಾವು ಹೇಳಿ. ಇದು ಶಿವರಾಮಯ್ಯ ಕ್ಷೇತ್ರ, ರಿಸರ್ವ್ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬರೀ ಲೀಡರ್ಸ್ ಮಾತ್ರ ಎಲೆಕ್ಷನ್ ಇಲ್ಲ. ಇದು ಬಹಳ ಬಡವರಿಗೆ ಮಾತ್ರ ಎಲೆಕ್ಷನ್. ಕಾರ್ಪೊರೇಷನ್ ಎಲೆಕ್ಷನ್ ಇದೆ. ಕಿಲೋಮೀಟರ್ ಮೇಲಕ್ಕೆ ಬರಬೇಕೆಂದು ಒಂದು ಉದ್ದೇಶದಿಂದ ಕೌನ್ಸಿಲರ್ ಎಲೆಕ್ಷನ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾರ ಹಣ ಕೊಟ್ಟಿಲ್ಲ, ಯಾವ ಬಡವ ಇದಾನಲ್ವಾ ವರ್ಕರ್ಸ್, ಅವನಿಗೆ 20% ಸೀಟ್ ಫ್ರೀ ಆಗಿ ಕೊಡ್ತಾ ಇದ್ರು. ಫಂಡ್ಸ್ ಬಂದು ಅದು ಪಾರ್ಟಿ ಫಂಡ್. ಯಾರ ಹತ್ರ ದುಡ್ಡು ಇಲ್ಲ ಅವ್ರ ಹತ್ರ ದುಡ್ಡು ಕೊಟ್ಟು ಗೆಲ್ಸೋದೆ ಪಾರ್ಟಿ ತತ್ವ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದನ್ನ ನಮ್ಮ ಗುಣಶೇಖರ್ ಅವರು ನಾನು ಸುಮಾರು 20 ವರ್ಷ ನೋಡ್ತಾ ಇದ್ದೀನಿ. ಇದು ವೆರಿ ಆನೆಸ್ಟ್ ಲೀಡರ್ ಅಂಡ್ ವರ್ಕರ್ಸ್. ಅದರಿಂದ ಅವ್ರಿಗೆ ವಾರ್ಡ್ ನಂಬರ್ 9 ಅಲ್ಲಿ 4-5 ಜನ ಇದ್ದಾರೆ. ಅದರಲ್ಲಿ ನಂಬರ್ 1 ಗೋಪಿಚಂದ್ರ ಒಂದು ಹಾಕಿದ್ದಾರೆ ನನ್ನ. ಅವರು ಇಬ್ಬರಿನಲ್ಲಿ ವರ್ಕರ್ಸ್ ನಲ್ಲಿ ಬಹಳ ಇದಿದೆ. ಆಲ್ರೆಡಿ ಗೋಪಿಚಂದ್ರ ಒಂದು ಆಗಿದ್ದಾರೆ, ಇವ್ರು ಆಗ್ಲಿಲ್ಲ. ಆ ಅವಕಾಶ ಒಂದು ಇವರಿಗೆ ಹೈಕಮಾಂಡ್ ಕೊಡಬೇಕೆಂದು ನಾನು ಕೇಳ್ಕೊಳ್ತೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಗುಣಶೇಖರ್ ಅವರು ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ಮೊದಲು ನಮಸ್ಕಾರ ಎಲ್ರಿಗೂ. ಅವರು ಒಳ್ಳೆಯ ಮನುಷ್ಯ. ಮೊದಲನೇದಾಗಿ ತಗೊಂಡ್ರೆ ಅವರು ಒಳ್ಳೆಯ ಮನುಷ್ಯತ್ವ ಜಾಸ್ತಿ ಇರುವ ಮನುಷ್ಯ. ಅವರಿಗೆ ಸರ್ವಿಸ್ ಅಂದ್ರೆ ಅವರು ಇಷ್ಟದಿಂದ ಮಾಡುವ ಒಂದು ಕೆಲಸ. ಇದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನಾವುಗಳು ಕಾಂಗ್ರೆಸ್ ಅಲ್ಲೇ ಇದ್ದೀವಿ. ಜಾರ್ಜ್ ಸರ್ ನಮ್ಮ ಏರಿಯಾಗೆ ಮೊದಲು ಬಂದಾಗದಿಂದ ನಾವು ಇದ್ದೀವಿ. ಆದ್ರೆ ಈಗ ಗುಣಶೇಖರ್ ಅವ್ರಿಗಾಗಿ ಬಂದಿದ್ದೀವಿ. ಹೇಳ್ದೆ ಕೇಳಿದ್ರೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಅದ್ ಏನ್ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡ್ಬೋದು, ಅವ್ರು ಹೇಳಿರ್ತಾರೆ. ಆದ್ರೆ ಒಳ್ಳೆಯ ಮನುಷ್ಯ. ಅವ್ರಿಗೆ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಹೇಳಿದ ತರ 101% ಸರ್ವಿಸ್ ಸಿಗುತ್ತೆ. ಎಲ್ರಿಗೂ ಎಜುಕೇಶನ್ ಅಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಈಗ ಕಾರ್ಪೊರೇಟ್ ಎಲೆಕ್ಷನ್ಗೆ 50% ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಬಹಳ ಖುಷಿಯಾಗಿದೆ. ಹೆಣ್ಮಕ್ಳು ಏನ್ ಹೇಳ್ತೀರಾ? ನಾವು ಹೇಳೋದಷ್ಟೇ, ಎಲ್ರು ಮುಂದ್ ಬರ್ಬೇಕು, ಓದಿರೋರು ಮುಂದ್ ಬರ್ಬೇಕು. ಹೆಣ್ಮಕ್ಳು ತಗೊಂಡು ನಮ್ಮ ದೇಶಕ್ಕೆ ಸೇವೆ ಮಾಡ್ಬೇಕು. ನಮ್ಮ ದೇಶದಲ್ಲಿ ಮಾಡಿ ಹೋಗಿದ್ದಾರೆ ಕಾಂಗ್ರೆಸ್, ಅದನ್ನು ಮುಂದುವರಿಸಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ. ನಾವು ಇಷ್ಟು ಸೇವೆ ಕೊಟ್ಟಿದ್ದೀವಿ ಜನಗಳಿಗೆ. ಇದರಿಂದ ಇಷ್ಟೊಂದು ಜನಗಳು ಉಪಯೋಗ ಆಗಿದ್ದಾರೆ. ಇವರಿಗೆಲ್ಲ ಕಾಂಗ್ರೆಸ್ ಇಷ್ಟು ಮಾಡಿದೆ ಅಂತ ಅವ್ರು ಹೇಳಿದ ತರ ಬಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ಗವರ್ಮೆಂಟ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುಣಶೇಖರ್ ಅವರು ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಹೇಳಿ ಸರ್. ಸರ್, ಮೊಟ್ಟ ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಅಧ್ಯಕ್ಷರಿಗೂ ಮತ್ತು ನಮ್ಮ ದೇಶದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ ಇವತ್ತಿನ ದಿವಸಗಳಲ್ಲಿ ಹೆಣ್ಣು ಮಕ್ಕಳಿಗೆ 50% ಅದು ಯಾವ ಸರ್ಕಾರ ಕೊಟ್ಟಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷ 50% ಅವರಿಗೆ ನಿಗದಿಪಡಿಸಿ ಅವ್ರಿಗೆ ಹೆಣ್ಣು ಮಕ್ಕಳನ್ನ ಕೂಡ ಮುಂದೆ ತರಬೇಕು, ಅವರು ಕೂಡ ಎಲ್ಲದರಲ್ಲೂ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ತಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ಇವತ್ತು ನಮ್ಮ ಸಹೋದರರು ಗುಣಶೇಖರ್ ಅವರು ಆ ಕಾರ್ಪೊರೇಟರ್ಗೆ ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರಿಗೆ ಮುಂದೆ ಒಳ್ಳೇದಾಗ್ಲಿ. ಇಂಥವರು ಕಾರ್ಪೊರೇಟರ್ ಆದ್ರೆ ಜನಸೇವೆ ಅತಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬಲಪಡುತ್ತೆ. ಈಗ ಇದಕ್ ಮುಂಚೆ ಒಬ್ರು ಮಾತಾಡಿದ್ರು, ಆ ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಅವ್ರ ಸೇವೆ ಅಷ್ಟು ಇಷ್ಟ ಅಲ್ಲ, ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಿರಿಯ ಮುಖಂಡರು ಕೃಷ್ಣನನ್ನು ಕೂಡ ಹೇಳಿದ್ರು, ಅವ್ರನ್ನ 20 ವರ್ಷಗಳು ನೋಡ್ತಾ ಇದ್ದೀನಿ, ಸೇವೆ ಅಂದ್ರೆ ಅವ್ರು ಬಹಳ ಇಷ್ಟ ಅಂತ. ಸೊ ಇಂಥವ್ರು ಕಾರ್ಪೊರೇಟರ್ ಆಯ್ತಾ ಇದ್ರೆ ಇನ್ನ ಲೋಕಲ್ ಅಲ್ಲಿರೋ ಅಂದ್ರೆ ಅಲ್ಲಿರೋ ಕೇರಿಯಲ್ಲಿರೋರ್ಗೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅಂತ ನಮ್ಮ ಹುಡುಗರಿಗೋಸ್ಕರ 80,000 ಕೋಟಿ ಅಷ್ಟು ಹುಡುಗರಿಗೆ ಹೋಗ್ತದೆ. ಆ ಒಂದು ಯೋಜನೆಗಳು, ಆ ಒಂದು ಸ್ಕೀಮ್ ಸರ್ 100ಕ್ಕೆ 100 ಅದು ಬೆನಿಫಿಟ್ ಸರ್. ಯಾಕಂತಂದ್ರೆ ಯಾವ ಈ ರಾಜ್ಯದಲ್ಲಿ ಎಷ್ಟೋ ಪಕ್ಷಗಳು ಬಂದು ಅದು, ಬಟ್ ಕಾಂಗ್ರೆಸ್ ಪಕ್ಷ ಮಾತ್ರ ಇದನ್ನ ಗುರುತಿಸಿ ಇದು ಮಾಡ್ಲೇಬೇಕು, ಜನಕ್ಕೆ ಒಳ್ಳೇದಾಗ್ಲೇಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಇದು ಮುಂದೆ ಬರೋ ಚುನಾವಣೆ ಕೂಡ ಒಳ್ಳೇದಾಗುತ್ತೆ ಅಂತ ಯಾವುದೇ ಒಂದು ಅಧಿಕಾರ ಇಲ್ಲ ಕೂಡ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೆ. ಖಂಡಿತ ಸರ್, ಅವರು ಮಾಡೋ ಸೇವೆಗೆ ಭಗವಂತನು ಮತ್ತು ಈ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕಾಗಿ ನಾನು ಬೇಡುತ್ತೇನೆ. ಸ್ವಲ್ಪ ಕಡೆ ಹೋಗಿ ಸ್ವಲ್ಪ ಒಂಚೂರು ವಾರ್ಡ್ ಪ್ರೆಸಿಡೆಂಟ್
ಶುರು ಸರ್, ಈ ಕಡೆ ನೋಡಿ. ಕೈ ತೆಗೆ. ಅಣ್ಣ ಇಲ್ಲಿ ನೋಡಿ, ಇಲ್ಲಿ ನೋಡಿ.